ಅಲ್ಲ 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 ಪಕ್ಕದ ಮನೆಯವ್ರಿಗೇನ್ರಿ ಕೆಲಸ ಅಲ್ಲಿ? ನಿಮ್ಮ ಮನೆ ನೀನ್ ನೋಡ್ಕೊಳ್ಳೋ. ಅಲ್ಲ ನೀವೇ ಬೇರೆಯವ್ರ ಮನೆ ನೋಡ್ತಾ ಇದ್ದೀರಾ? ಹಲೋ, ಮುಗೀತಾ? ಎಷ್ಟು ದಿನದಿಂದ ಈ ತರ ಕಾಯ್ತಾ ಇದ್ರಿ? ಶಬಾಸ್. ನಾನ್ ಕೊಟ್ಟಿದ್ ನುಗ್ಗೆಕಾಯಿ ಯಾರಿಗ್ ವರ್ಕ್ ಆಯ್ತೋ ಆಗ್ಲಿಲ್ವೋ ಗೊತ್ತಿಲ್ಲ, ಸುವಾಸಗ್ ಮಾತ್ರ ಸಖತ್ತಾಗಿ ವರ್ಕ್ ಆಗಿದೆ ಶ್ವೇತು. ಕುರಿಯಣ್ಣ, ನೀನ್ ಕೊಟ್ಟಿದ್ ನುಗ್ಗೆ ಮರ ಆಗೋಯ್ತಣ್ಣ. ಫ್ಯಾಮಿಲಿ ನೋಡೋ ಸೊ ಹಿಂಗೆ ಮಲಗಿರ್ತೀರಾ, ಎದೊಳ್ತೀರಾ? ಎದೊಳಿಪ್ಪ, ಮುಗೀತು. ಅವ್ರು ಹೇಳಿದ್ರು ಹೋದ್ವಾರ ನೆಕ್ಸ್ಟ್ ಈ ಶೋ ಮುಗಿಯೋ ಅಷ್ಟೊತ್ತಿಗೆ ಗುಡ್ ನ್ಯೂಸ್ ಕೊಡ್ಬೇಕು ಅಂತ. ನೆಕ್ಸ್ಟ್ ಎಪಿಸೋಡ್ಲೇ ಕೊಡು ಅಂತ ಹೇಳಿರ್ಲಿಲ್ಲ ಅವ್ರು. ಅದು ಏನಂದ್ರೆ ಕುರಿ, ಸಾಂಗಲ್ಲಿ ಲಿರಿಕ್ಸೇ ಚೇಂಜ್ ಮಾಡೋಣ ಅಂತಿದ್ರು. ಶೃಂಗಾರದ ನುಗ್ಗೆ ಮರ ಹೂ ಬಿಟ್ಟಿದೆ ಅಂತ. ಅದು ಆಲ್ರೆಡಿ ಲಾಕ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೊಂಗೆ ಮರ ಅಂತ ಬಿಟ್ರು ಅಷ್ಟೇ. ಆಯ್ತು, ಇವತ್ತು ರೊಮ್ಯಾನ್ಸ್ ಮಾಡಿದ್ರಲ್ಲ, ಸೋಫಾ ಮೇಲೆ ಕೂತ್ಕೊಂಡು ಮಾಡ್ತಿದ್ರಿ ಇಷ್ಟ ದಿನ, ಇವತ್ತು ಈ ಅದ್ಭುತವಾದ ವೇದಿಕೆ ಮೇಲೆ ಮಾಡ್ತಾ ಇದ್ದೀರಾ. ಹೇಗ್ ಅನ್ನಿಸ್ತು ಆ ರೊಮ್ಯಾನ್ಸ್? ಆಕ್ಚುಲಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತೇ ಡ್ಯಾನ್ಸ್ ಮಾಡಿದ್ದು ಸ್ಟೇಜಲ್ಲಿ. ಫಸ್ಟ್ ಟೈಮ್ ಎವರ್. ನಾ ಯಾವ ಕಸಿನ್ ಮದ್ವೆಗೆ ಬಾ ಇದು ಮಾಡ, ನಾನ್ ಮದ್ವೆಗೆ ಬರಲ್ಲ, ನನ್ನ ಡಾನ್ಸ್ ಕರಿಬೇಡ, ಮದ್ವೆಗೆ ಬರಲ್ಲ ಬೇಕಿದ್ರೆ ನಾನು ಅನ್ಬಿಡ್ತಾ ಇದ್ದೆ. ಸಖತ್ತಾಗಿ ಮಾಡಿದ್ರಲ್ಲ. ಹಾಗೆ ಈ ಒಂದು ಸಾಂಗ್ಗೆ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿರುವಂತ ಸಾಗರ್ ಮಾಸ್ಟರ್ಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಮಾಸ್ಟರ್ ಅಂಡ್ ಟೀಮ್. ಆಕ್ಚುಲಿ ಮಾಸ್ಟರ್ ಪೇಷನ್ಸ್ಗೆ, ಟೀಮ್ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ಒಂದೇನ್ ಗೊತ್ತಾ ನೈನಾ, ಆರ್ಟಿಸ್ಟಿಕ್ ಆಗಿ ನಾ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೆ, ಬಟ್ ಸುಹಾಸ್ ಇದನ್ನಲ್ಲ, ಪಕ್ಕಾ ಗಂಡ್ಮಕ್ಳು ಆ ಸಿಚುವೇಶನ್ ಅಲ್ಲಿ ಏನ್ ಎಕ್ಸ್ಪ್ರೆಷನ್ ಕೊಡಬೇಕು, ಪಕ್ಕಾ ನಾಟಿ ಸ್ಟೈಲ್ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಲ್ಲೇನು ಆರ್ಟಿಫಿಷಿಯಲ್ ಅನ್ನೋದು ಇಲ್ಲವೇ ಇಲ್ಲ. ಆ ರೇಂಜ್ಗೆ ಸಖತ್ ಖುಷಿ ಐತಿ. ಹೆಂಗೆ ಸುಹಾಸ್ ಇದು ಈ ರೇಂಜಿಗೆ ಪ್ರಾಕ್ಟೀಸ್ ಎಲ್ಲ ಮಾಡಿ? ಎಲ್ಲ ನಯನ ಟ್ರೈನಿಂಗ್ ಸರ್, ಮಾಸ್ಟರ್. ಸರ್ ನಾನೊಂದು ಹೇಳ್ತೀನಿ ನೋಡಿ ಸರ್. ಇವಾಗ ಇಲ್ಲ ಹೇಳಿ, ಕೇಳಿಸ್ಕೊತೀವಿ. ಇಲ್ಲಿ ನೋಡಿ ಸರ್, ಇಲ್ಲಿ ಇದಿದ್ದ ಎಕ್ಸ್ಪ್ರೆಷನ್ ಒಂದು 3 ದಿವಸದಿಂದ ನಾನು ನೋಡಿದ್ರೆ ಅಸಹ್ಯ ಆಗ್ತಾ ಇದೆ. ಯಾಕತ್ರ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ ಅಂತ. ಸಾಗರ್ ಮಾಸ್ಟ್ರು ಲಿರಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಲಿರಿಕ್ಸ್ ಹೇಳಿ ಅಂದ್ಬಿಟ್ಟಿದ್ದಾರೆ. ಲಿರಿಕ್ಸ್ ಕಾನ್ಸಂಟ್ರೇಷನ್ ಮೇಲೆ ಎಕ್ಸ್ಪ್ರೆಷನ್ ಇಲ್ವೇ ಇಲ್ಲ. ಒಂಥರ ನೆಕ್ಸ್ಟ್ ಶೃಂಗಾರದ ಹೊಂಗೆ ಎಲ್ಲ ಇಲ್ಲ, ತೆಗೆದು ಮುಖ ಒಂದು ಕೊಡ್ತೀನಿ ಮಾಡಿದ್ದು. ಈಗ ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲರೂ ಹೇಳಿದ್ರು, ಹಾಡ್ಬೇಡಿ, ಫುಲ್ ಸ್ಮೈಲಿಂಗ್ ಅಲ್ಲಿ ಹೋಗಿ ಹಾಡ್ಬೇಡಿ, ನೀವು ಫುಲ್ ಸ್ಮೈಲಿಂಗ್ ಅಲ್ಲಿ ಹೋಗಿ ಅಂತ ಹೇಳ್ಕೊಡ್ತೀವಿ. ಇವಾಗ ಆಡಕ್ ಹೋಗ್ಬೇಡಿ, ಬರೀ ನೋಡಿ ಅವ್ರನ್ನ ಸಾಕು, ಅದೇ ಬರುತ್ತೆ. ನಾನು ನಿನ್ಗೆ ಹೇಳ್ತೀನಿ, ನೀನ್ ಎಲ್ಲರಿಗೂ ಹೇಳ್ಕೊಡು. ಅವ್ರು ನಮ್ಗೆ ಮೂನ್ ವಾಕ್ ಹೇಳ್ಕೊಟ್ಟಿದ್ದಾರೆ ಸರ್. ಹೌದು, ಮಾಡ್ಸೋಣ, ಎಷ್ಟು ಚೆನ್ನಾಗಿದೆ. ಮೂನ್ ವಾಕ್ ಮಾಡ್ತಾರೆ, ಮಾಡ್ಸು. ಹೌದಾ? ಹಾ, ಮೂನ್ ವಾಕ್ ಸಖತ್ತಾಗಿ ಮಾಡ್ತೀರಂತೆ. ಅದು ಮಾಸ್ಟರ್ ನೀವೇ ಬನ್ನಿ ಮಾಸ್ಟರ್. ನಾನೇ ನಮ್ಮ ಮಾಸ್ಟರ್ ಮುಂದೆ ನಾನು ಹೆಂಗೆ? ಮಾಸ್ಟರ್ ನೀವು ಒಂಚೂರು ಹೇಳಿ ಅವ್ರಿಗೆ. ಪಾಪ ಏನಿಲ್ಲ ಬಾ, ನಾನು ಹೇಳ್ಕೊಡಕ್ಕೆ ಏನ್ ನಿನಗೆ? ನೀನ್ ಹೇಳ್ಕೊಟ್ಟಿಲ್ಲ, ಬೇರೆ ಹೇಳ್ಕೊಟ್ಟಿದ್ದೀನಿ. ಬೇರೆ ಯಾಕೋ ಹೇಳ್ಕೊಡಕ್ ಹೋದೆ? ಯಾಕೆ ಅದನ್ನೇ ಹೇಳ್ಕೊಡ್ಲಾ? ಬಾ ಅಣ್ಣ, ಅದನ್ನೇ ಹೇಳ್ಕೊಡ್ತೀನಿ. ಬಾ ಅಣ್ಣ, ನಿಂತ್ಕೋ. ನಿಂತ್ಕೊಂಡವ್ರು ಹೇಳು. ಅಯ್ಯೋ, ಸಗಣಿ ಮೆತ್ಕೊಬಿಟ್ಟಿದೆ ಕಾಲ್ಗೆ. ಆ ಕಡೆ ಎದ್ಕುವೆ, ಒರ್ಸ್ಕೊಂಡು ಹೋಗು. ಏಯ್, ನಾನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಟ್ರೆ ನೀನು ಅದನ್ನ ಸಗಣಿಗೆ ಹೋಲ್ಸ್ಕೊಬಿಟ್ಟಲ್ಲ. ಇಲ್ಲ ಅಣ್ಣ, ಹಂಗೆ ಹೇಳ್ಕೊಟ್ಟಿದ್ದಕ್ಕೆ ಬಂದಿತ್ತು ಅವ್ರಿಗೆ. ಒರ್ಸು. ಹೆಂಗ್ ಹೇಳ್ಕೊಟ್ಟೆ? ಇಲ್ಲಿ ಸಗಣಿ ಮೆತ್ಕೊಂಡಿದೆ, ಒರ್ಸು. ಒರ್ಸ್ತೆ. ಈ ಕಡೆ ಒರ್ಸು. ಒರ್ಸ್ತೆ. ಒರ್ಸು. ಒರ್ಸ್ತೆ. ಒರ್ಸು. ಪ್ಯಾಂಟ್ ಉದುರೋಗ್ತಾ ಇದೆ. ಇಷ್ಟು ಮ್ಯೂಸಿಕಲ್ ಮಾಡೋಣ. ಪ್ಯಾಂಟು ಅಷ್ಟೇ. ಮೂನ್ ವಾಕ್ ಬರೀ ಹಿಂದೆ ನೆನ್ಪಿಡ್ತೀವಿ, ಮುಂದೆ ಹೇಳ್ಕೊಡ್ಬೇಕು ತಾನೆ. ಅಯ್ಯೋ, ಹೆಂಗೆ? ತೋರಿಸಿ ಅದೊಂಚೂರು ಹೇಳ್ಕೊಬಿಡೋಣ.